ಅಲ್ಲಿ ಜನರಿಗೆ ಅದು ಹೊಸದಾಗಿ ಏನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಅವರ ಪೂರೈಕೆಗೆ ಬೇಕಾಗುತ್ತೆ, ಅದನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ಕೈ ಹಾಕಿದರೆ ತುಂಬ ಒಳ್ಳೆಯ ಐಡಿಯಾ ಆಗಿರುತ್ತೆ. ಈ ಥರ ಇಂಟೀರಿಯರ್ಗೆ ನನಗೆ 4.5 ಲಕ್ಷದಿಂದ 5 ಲಕ್ಷವರೆಗೆ ಖರ್ಚಾಗುತ್ತೆ. ಸೊ 11 to 12 lakhs ನನಗೆ ಇನ್ವೆಸ್ಟ್ಮೆಂಟ್ ಆಯಿತು. ಸ್ಪೈಸಸ್ ಎಲ್ಲ ಮ್ಯಾಕ್ಸಿಮಮ್ ಕೂರ್ಗ್, ಕೆಲವೊಂದು ಕೇರಳದಿಂದ, ಕೆಲವೊಂದು ಐಟಮ್ ಎಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ. ಸೊ ಟ್ರಯಲ್ ಬೇಸಿಸಲ್ಲಿ ಸ್ವಲ್ಪ ಇಟ್ಕೊಂಡು ನೋಡ್ತೀವಿ. ಹೋಗುತ್ತೆ ಅಂತ ಆದರೆ ಕ್ವಾಂಟಿಟಿ ಆಮೇಲೆ ರೇಸ್ ಜಾಸ್ತಿ ಮಾಡ್ಕೊಳ್ತೀವಿ, ಹೋಗಲ್ಲ ಅಂದರೆ ಕೈ ಬಿಡ್ತೀವಿ. ನಂದು ಕ್ವಾಲಿಟಿ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ 100% ಅವರು ಅಕ್ಕಪಕ್ಕದವ್ರು ಹೇಳ್ತಾರೆ, 2 ಜನರು 4 ಜನರು. ಆ ಥರ ಮೌತ್ ಪಬ್ಲಿಸಿಟಿ ಮೇಲೆ ನನಗೆ ಡಿಪೆಂಡೆಂಟ್ ಆದೆ. 1 ಮಂತಿಗೆ ಆಗೋಷ್ಟೇ ಸ್ಟಾಕ್ ಇಟ್ಕೋಬೇಕು ನನ್ನ ಪ್ರಕಾರ. ಅರೌಂಡ್ 20 to 25% ಮಾರ್ಜಿನ್ ಆ್ಯಾವ್ರೇಜ್ ಅಂತ ಬಂದು, ಕೆಲವೊಂದೆಲ್ಲ ಕಮ್ಮಿ ಇರುತ್ತೆ, ಕೆಲವೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಾವ್ರೇಜ್ ಬಂದು 20 to 25. ಇದು ಸದಾಕಾಲ ಬೇಡಿಕೆಯನ್ನ ಹೊಂದಿರುವ ಉದ್ಯಮ. ಈ ಬಿಸ್ನೆಸ್ನ ಉತ್ಪನ್ನಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೇಡಿಕೆ. ಪ್ರತಿ ಮನೆಯ ಅಡುಗೆಗೂ ಈ ಉತ್ಪನ್ನ ಬೇಕೇ ಬೇಕು. ಕ್ವಾಲಿಟಿಯೇ ಈ ಬಿಸ್ನೆಸ್ನ ಸಕ್ಸಸ್ ಸೂತ್ರ. ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ಮಸಾಲೆ ಪದಾರ್ಥಗಳು ಇದು ಯಾರ ಮನೆಯಲ್ಲಿ ಇರೋದಿಲ್ಲ ಹೇಳಿ? ರುಚಿಕಟ್ಟಾದ ಅಡುಗೆ ತಯಾರಾಗಬೇಕು ಅಂದ್ರೆ ಅದಕ್ಕೆ ಮಸಾಲೆ ಪದಾರ್ಥಗಳ ರುಚಿ ಬೀಳಲೇಬೇಕು. ಭಾರತದ ಪ್ರತಿ ಅಡುಗೆ ಮನೆಯಲ್ಲೂ ವಿಭಿನ್ನ ಪಾಕಶೈಲಿ ವಿಜೃಂಭಿಸೋಕೆ ಕಾರಣವೇ ಈ ಮಸಾಲೆ ಪದಾರ್ಥಗಳು. ಇವುಗಳನ್ನ ನಂಬಿ ಭಾರತ ವ್ಯವಹರಿಸೋಕೆ ಶುರು ಮಾಡಿ ಶತಮಾನಗಳೇ ಕಳೆದು ಹೋಗಿವೆ. ಅಂದಿನಿಂದ ಇಂದಿನವರೆಗೂ ಅದೇ ಬೇಡಿಕೆ ಹೊಂದಿರುವ ಈ ಉದ್ಯಮವನ್ನ ಆಧುನಿಕ ಶೈಲಿಗೆ ಬದಲಿಸಿಕೊಂಡು ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಶತಮಾನಗಳ ಬೇಡಿಕೆಯ ಉತ್ಪನ್ನ. ವಿದೇಶಗಳಲ್ಲೂ ಇದೆ ಭಾರಿ ಬೇಡಿಕೆ. ಅಡುಗೆಯ ರುಚಿಯನ್ನೇ ಬದಲಿಸೋ ದಾಲ್ಚಿನ್ನಿ, ಪ್ರತಿ ರುಚಿಯನ್ನು ಹೆಚ್ಚಿಸೋ ಏಲಕ್ಕಿ, ಮಸಾಲೆ ಪದಾರ್ಥಗಳ ನಿಜವಾದ ಟೇಸ್ಟ್ ನೀಡುವ ಧನಿಯಾ, ಹೀಗೆ ಭಾರತದಲ್ಲಿ ಸಾಕಷ್ಟು ಬಗೆಯ ಮಸಾಲೆ ಪದಾರ್ಥಗಳು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಕೆಯಾಗುತ್ತಲೇ ಇವೆ. ಕಾಲ ಎಷ್ಟೇ ಮುಂದುವರೆದರೂ ಅಡುಗೆ ತಿನಿಸುಗಳ ವೆರೈಟಿ ನೂರಾರಿದ್ದರೂ ಬಳಸುವ ಮಸಾಲೆ ಪದಾರ್ಥಗಳ ಸ್ವಾದ ಮಾತ್ರ ಅಂದಿನಿಂದ ಇಂದಿನವರೆಗೂ ಒಂದೇ. ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಈ ಮಸಾಲೆ ಪದಾರ್ಥಗಳ ಸಾಮ್ರಾಜ್ಯವೇ ಸೃಷ್ಟಿಸಿಕೊಂಡಿವೆ. ಇಲ್ಲಿ ಮಾತ್ರವಲ್ಲ, ವಿದೇಶಗಳ ಅಡುಗೆ ಮನೆಯಲ್ಲೂ ದರ್ಬಾರು ನಡೆಸುವ ಭಾರತೀಯ ಮಸಾಲೆ ಪದಾರ್ಥಗಳು ಅಡುಗೆಗಷ್ಟೇ ಅಲ್ಲ, ಬದುಕಿಗೂ ಸ್ವಾದಿಷ್ಟವಾದ ರುಚಿಯನ್ನ ನೀಡುವ ಉದ್ಯಮ. ಹೌದು, ನಮಗೆಲ್ಲ ತಿಳಿದಿರುವಂತೆ ಭಾರತ ಮಸಾಲೆ ಪದಾರ್ಥಗಳ ರಫ್ತಿನಲ್ಲಿ ನಂಬರ್ 1 ರಾಷ್ಟ್ರ. ಭಾರತದ ಮಸಾಲೆ ಪದಾರ್ಥಗಳಿಗೆ ವಿದೇಶದಲ್ಲೂ ಬೇಡಿಕೆ ಇದೆ. ದೇಶದಲ್ಲಿ 75ಕ್ಕೂ ಅಧಿಕ ವಿಧದ ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡಲಾಗುತ್ತಿದ್ದು, ದೇಶದ ಒಂದೊಂದು ಭಾಗದ ಮಸಾಲೆ ಪದಾರ್ಥಗಳಿಗೂ ವಿಭಿನ್ನ ರುಚಿಯೂ ಇದೆ. ಹೀಗಾಗಿಯೇ ವಿದೇಶಿಗರು ಮಾತ್ರವಲ್ಲ, ಭಾರತದವರೂ ಕೂಡ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಸ್ಥಳೀಯವಾಗಿ ಸಿಗುವಂಥ ಮಸಾಲೆ ಪದಾರ್ಥಗಳನ್ನು ಕೊಂಡು ತರುತ್ತಾರೆ. ಜನರ ಈ ಆಸಕ್ತಿಯನ್ನ ಗಮನಿಸಿ ಜನರಿಗೆ ಬೇಕಿರುವ ಉತ್ಪನ್ನಗಳನ್ನು ತಲುಪಿಸುವ ಜವಾಬ್ದಾರಿಯೊಂದಿಗೆ ಬೆಂಗಳೂರಿನಲ್ಲಿ ಉದ್ಯಮ ಆರಂಭಿಸಿರುವವರೇ ಕೊಡಗಿನ ಮಡಿಕೇರಿ ಮೂಲದವರಾದ ಸುರೇಶ್. ಮಡಿಕೇರಿ ಎನ್ನುತ್ತಿದ್ದಂತೆ ಕಣ್ಣ ಮುಂದೆ ಮೂಡುವ ಮೊದಲ ಚಿತ್ರಣವೇ ಹಚ್ಚ ಹಸಿರು, ಸಮೃದ್ಧ ಪರಿಸರ. ಹೀಗಾಗಿ ಮಡಿಕೇರಿಯವರೇ ಆಗಿರುವ ಸುರೇಶ್ ಈ ಸ್ಪೈಸಸ್ ವಿಚಾರಗಳಲ್ಲಿ ನಿಪುಣರು. ಜನರು ಮಡಿಕೇರಿವರೆಗೂ ಬಂದು ಸ್ಪೈಸಸ್ ಖರೀದಿಸುತ್ತಿದ್ದಾರೆ ಅಂದ್ರೆ ಈ ಉದ್ಯಮಕ್ಕಿರುವ ಬೇಡಿಕೆ ಎಂಥದ್ದು ಎಂದು ಅರ್ಥೈಸಿಕೊಂಡ ಅವರು ಈಗ ಅದೇ ಸ್ಪೈಸಸ್ಗಳನ್ನೇ ಆದಾಯದ ಮೂಲ ಆಧಾರವಾಗಿಸಿಕೊಂಡು ಬಿಸಿನೆಸ್ ಆರಂಭಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೂರ್ಗ್ ಸ್ಪೈಸಸ್ ಅಂಡ್ ಚಾಕ್ಲೇಟ್ ಎನ್ನುವ ಹೆಸರಿನಲ್ಲಿ ಮಳಿಗೆಯನ್ನು ತೆರೆದು ತಾವು ಉದ್ಯಮಿಯಾಗುವುದರ ಜೊತೆಗೆ ಇನ್ನೊಂದಷ್ಟು ಮಂದಿಗೂ ಉದ್ಯೋಗ ನೀಡಿದ್ದಾರೆ. ಅವರ ಪರಿಚಯ ಹಾಗೂ ಈ ಬಿಸ್ನೆಸ್ನ ಆಯ್ಕೆಯ ಯೋಚನೆ ಹುಟ್ಟಿದ್ದು ಹೇಗೆ ಅಂತ ಅವರಿಂದಲೇ ತಿಳಿಯೋಣ ಬನ್ನಿ. ನಮಸ್ಕಾರ,
ನನ್ನ ಹೆಸರು ಸುರೇಶ್ ಅಂತ. ನಾನು ಮೂಲತಃ ಬಂದು ಕೊಡಗು ಮಡಿಕೇರಿಯಿಂದ. ನಾನು ಇದಕ್ಕೆ ಮೊದಲು ಬ್ಯಾಂಗ್ಳೂರಿಗೆ ಬರೋಕ್ಕೆ ಮೊದಲು ಆರ್ಮಿಯಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ 18.5 ವರ್ಷ ಸರ್ವಿಸ್ ಮಾಡಿ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಮನೆಗೆ ಬಂದೆ 2020ಯಲ್ಲಿ. ಅಲ್ಲಿಂದ ಲಾಕ್ಡೌನ್ ಇತ್ತು, ಕೊರೋನಾ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಬಿಸ್ನೆಸ್ ಫೀಲ್ಡಿಗೆ ಬರೋಣ ಅಂತ ಪ್ಲ್ಯಾನ್ ಹಾಕಿದೆ. ಸೊ ಕೂರ್ಗಲ್ಲಿ ನಾನು ಒಂದು ವರ್ಷದ ಡ್ಯೂರೇಷನಲ್ಲಿ ಮೊದಲಿಂದ ನನಗೆ ಗೊತ್ತಿತ್ತು, ಬಟ್ 1 ವರ್ಷ ನಾನು ಆಫ್ಟರ್ ರಿಟೈರ್ಮೆಂಟು ಮನೇಲಿದ್ದಾಗ ಈ ಕೂರ್ಗಲ್ಲಿ ಬೇಕಾದಷ್ಟು ಕೂರ್ಗ್ ಸ್ಪೈಸಸ್ ಆ್ಯಂಡ್ ಚಾಕ್ಲೇಟ್ಸ್, ಈ ಥರ ಸ್ಪೈಸಸ್ ಶಾಪ್ಸು, ಈ ಥರ ಅಂಗಡಿಗಳು ತುಂಬ ಬೇಕಾದಷ್ಟು ಇದೆ. ಟೂರಿಸ್ಟ್ ಡಿಪೆಂಡೆಂಟ್ ಅದೆಲ್ಲ. ಟೂರಿಸಮ್ ಅವರಿಗೆ ಶಾಪಿಂಗ್ಗೆ ಬಿಸ್ನೆಸ್ ಆಗೋದು ಟೂರಿಸಮ್ ಅವರಿಂದ. ಸೊ ನಾನು ಯೋಚನೆ ಮಾಡಿದೆ, ಟೂರಿಸಮ್ ಅಂದರೆ ಬೆಂಗಳೂರಿಂದನೇ ಮ್ಯಾಕ್ಸಿಮಮ್ ನಮ್ಮ ಕೂರ್ಗಿಗೆ ಟೂರಿಸ್ಟ್ ಬರೋದು. ನಾರ್ತ್ ಇಂಡಿಯಾ ಆ ಥರ ಹೊರಗಿನ ಸ್ಟೇಟಿಂದ ಬರ್ತಾರೆ, ನಮ್ಮ ಮ್ಯಾಕ್ಸಿಮಮ್ ಬೆಂಗಳೂರಿಂದ ಬರೋದು. ಸೊ ನಾನ್ಯಾಕೆ ಬೆಂಗಳೂರಲ್ಲೇ ಹೋಗಿ ಶಾಪ್ ಓಪನ್ ಮಾಡ್ಬೋದು ಅನ್ನೋ ಐಡಿಯಾ ನನ್ನ ಮೈಂಡಿಗೆ ಬಂತು. ಸೊ ಅದೇ ಪ್ರಕಾರ ನಾನು ಇಲ್ಲಿ ಬಂದು ಸ್ವಲ್ಪ ವಿಚಾರಿಸಿ ನೋಡಿ, ಈ ನಮ್ಮ ಕಸಿನ್ಸ್ಗಳೆಲ್ಲ ಇದ್ದರು, ಅವ್ರ ಜೊತೆ ಮಾತಾಡಿ ಈ ಸ್ಪಾಟ್ ನೋಡಿ ಇಲ್ಲಿ ಅಂಗಡಿ ಆವಾಗ ವೊಕೆಟ್ ಇತ್ತು, ಹಾಗೆ ಸ್ಟಾರ್ಟ್ ಮಾಡಿದೆ ಈ ಬಿಸ್ನೆಸ್ನ. ಉದ್ಯಮ ಆರಂಭಕ್ಕೆ ಬಂಡವಾಳ ಎಷ್ಟು ಗೊತ್ತಾ? ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಮಡಿಕೇರಿವರೆಗೆ ಬಂದು ಸ್ಪೈಸಸ್ಗೆ ಹುಡುಕಾಟ ನಡೆಸುತ್ತಿದ್ದ ಜನರಿಗೆ ಅದೇ ಬೆಂಗಳೂರಿನಲ್ಲಿ ಉತ್ತಮ ಕ್ವಾಲಿಟಿಯ ಸ್ಪೈಸಸ್ಗಳನ್ನು ನೀಡಬೇಕು ಎನ್ನುವ ಕಾರಣಕ್ಕೆ ಸುರೇಶ್ ಈ ಬಿಸಿನೆಸ್ ಆರಂಭಿಸಿದ್ದಾರೆ. ಈ ಬಿಸಿನೆಸ್ ಅವರ ಆಸಕ್ತಿ ಕ್ಷೇತ್ರವೇನೋ ಹೌದು. ಹಾಗಂತ ಏಕಾಏಕಿ ಬೃಹತ್ ಹೂಡಿಕೆ ಮಾಡಿ ಕೈ ಸುಟ್ಟುಕೊಳ್ಳುವುದು ಸರಿಯಲ್ಲ. ಹೀಗಾಗಿ ಮಧ್ಯಮ ಬಂಡವಾಳದಲ್ಲಿ ಸುರೇಶ್ ಈ ಬಿಸಿನೆಸ್ ಆರಂಭಿಸಿದ್ದಾರೆ. ಅವರ ಪ್ರಕಾರ ಇಂಥದ್ದೊಂದು ಉದ್ಯಮವನ್ನು ಆರಂಭಿಸೋಕೆ ಕನಿಷ್ಠ 11 ರಿಂದ 12 ಲಕ್ಷ ರೂಪಾಯಿಗಳಾದ್ರೂ ಬಂಡವಾಳ ಬೇಕು ಅಂತಾರೆ ಸುರೇಶ್. ಬಂಡವಾಳ ಇದು ನಾನೇ ಓನಾಗಿ ಇಂಟೀರಿಯರ್ ಎಲ್ಲ ನಾನು ಇದು ಮಾಡಿದ್ರಿಂದ ನನಗೆ ಜಾಸ್ತಿ ಇರಲಿಲ್ಲ. ಅಂತೂ ಒಂದು 11 to 12 lakhs ನನಗೆ ಇನ್ವೆಸ್ಟ್ಮೆಂಟ್ ಆಯಿತು. ನಾನು ತುಂಬ ಹೆಚ್ಚಿಗೆ ನಾನು ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಬಿಸ್ನೆಸ್ ಫೀಲ್ಡಿಗೆ ಹೊಸಬ್ನು ಬಂದಿದ್ದರಿಂದ ನಾನು 11 to 12 lakhs ವರೆಗೆ ನಾನು ಇನ್ವೆಸ್ಟ್ ಮಾಡಿದೆ. ಇನ್ನೂ ಬೇಕಾದರೂ ಇನ್ನೂ ಲಕ್ಸುರಿಯಸ್ ಆಗಿ ಮಾಡೋಕ್ಕೆ ಹೋದರೆ ನೀವು ಆದಷ್ಟು ನಿಮ್ಮನ್ನು ಅವರವ್ರ ಕೆಪಾಸಿಟಿ ಪ್ರಕಾರ ದೊಡ್ಡದಾಗಿಯೂ ಮಾಡ್ಬೋದು. 20 lakhs 25 lakhs ಆ ಥರನೂ ಇನ್ವೆಸ್ಟ್ ಮಾಡಿ ಮಾಡ್ಬೋದು. ಇದನ್ನು ಸೇಮ್ ದೊಡ್ಡದಾಗಿ ಮಾಡ್ಬೋದು. ಸುರೇಶ್ ಅವರು ಮಾತ್ರ ಅಲ್ಲ, ಉತ್ತಮ ಕ್ವಾಲಿಟಿಯ ಸ್ಪೈಸಸ್, ಡ್ರೈ ಫ್ರೂಟ್ಗಳನ್ನು ಮಾರಾಟ ಮಾಡುವ ಉದ್ದೇಶವಿದ್ದು ಅದರ ಜೊತೆಗೆ ಉದ್ಯಮ ಆರಂಭಿಸುವ ಆಸಕ್ತಿಯೂ ಇದ್ರೆ ನೀವು ಕೂಡ ಈ ಬಿಸ್ನೆಸ್ ಆರಂಭಿಸಬಹುದು. ಆದರೆ ಅದಕ್ಕೂ ಮುಂಚೆ ಈ ಸಂಬಂಧಿಸಿದ ಕೆಲ ವಿಚಾರಗಳನ್ನು ತಿಳಿದುಕೊಂಡಿರಲೇಬೇಕು. ಆ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಈಗಾಗಲೇ ಬಂಡವಾಳದ ಬಗ್ಗೆ ತಿಳಿದುಕೊಂಡ್ವಿ. ಅಷ್ಟು ಬಂಡವಾಳ ಕೈಲಿದ್ದಾಕ್ಷಣ ಬಿಸಿನೆಸ್ ಆರಂಭಿಸಬಹುದು ಅಂದ್ರೆ ಖಂಡಿತ ಇಲ್ಲ. ಅದರ ನಂತರದ ಮತ್ತೊಂದು ಹಂತದ ಬಗ್ಗೆ ತಿಳಿದುಕೊಳ್ಳಬೇಕು, ಅದೇ ಮಾರುಕಟ್ಟೆ. ಸ್ಪೈಸಸ್ಗಳ ವಿಚಾರದಲ್ಲಿ ಮಾರುಕಟ್ಟೆ ಬಗ್ಗೆ ತೀರಾ ಯೋಚಿಸುವ ಅಗತ್ಯವಂತೂ ಇಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಭಾರತೀಯ ಮಸಾಲೆ ಪದಾರ್ಥಗಳಿಗೆ ಯಥೇಚ್ಛವಾದ ಬೇಡಿಕೆ ಇದೆ. ಇನ್ನು ಅಂಕಿ ಅಂಶಗಳಲ್ಲಿ ಆ ಮಾಹಿತಿಯನ್ನ ತಿಳಿಯೋದಾದ್ರೆ 2017-18 ವರದಿಯ ಪ್ರಕಾರ ಆ ವರ್ಷದಲ್ಲಿ ಭಾರತದಿಂದ 1.08 ಶತಕೋಟಿ ಕೆಜಿಯಷ್ಟು ಮಸಾಲಾ ಪದಾರ್ಥಗಳು ವಿದೇಶಕ್ಕೆ ರಫ್ತಾಗಿದ್ದು, ಇದರ ಮೂಲಕ ನಡೆದ ವಹಿವಾಟು ಬರೋಬ್ಬರಿ $3.11 ಶತಕೋಟಿ. ಇನ್ನು 2021ರಲ್ಲಿ ಭಾರತೀಯ ಮಸಾಲೆ ಪದಾರ್ಥಗಳ ಮಾರುಕಟ್ಟೆ ಮೌಲ್ಯ 1,42,569.3 ಕೋಟಿ. 2027ರ ವೇಳೆಗೆ 2,70,928.4 ಕೋಟಿ ಮೌಲ್ಯಕ್ಕೆ ತಲುಪಲಿದೆ ಅಂತಲೂ ಅಂದಾಜಿಸಲಾಗಿದೆ. ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಿರುವ ಈ ಮೌಲ್ಯವೇ ಸಾಕು ಮಸಾಲೆ ಪದಾರ್ಥಗಳ ಮಾರುಕಟ್ಟೆ ಯಾವ ಮಟ್ಟಕ್ಕೆ ಬೆಳವಣಿಗೆ ಕಾಣ್ತಿದೆ ಎನ್ನುವುದನ್ನ ನಿರೂಪಿಸುವುದಕ್ಕೆ. ಯಾವೆಲ್ಲ ಪರವಾನಗಿಯ ಅಗತ್ಯವಿದೆ? ಬಂಡವಾಳದ ಬಳಿಕ ಉದ್ಯಮ ಆರಂಭದ ತಯಾರಿ ಶುರುವಾಗುವುದೇ ಅನುಮತಿಗಳಿಂದ. ನೀವು ಯಾವುದೇ ಉದ್ಯಮವನ್ನ ಆರಂಭಿಸಿದ್ರೂ ಅದು ಕಾನೂನುಬದ್ಧವಾಗಿಯೇ ಆಗಬೇಕು. ನೀವು ಯಾವ ಪ್ರದೇಶದಲ್ಲಿ ಮಳಿಗೆಯನ್ನ ತೆರೆಯುತ್ತೀರೋ ಆ ಪ್ರದೇಶದ ಸ್ಥಳೀಯ ಆಡಳಿತ ಅನುಮತಿಯ ಜೊತೆಗೆ ಬಿಸಿನೆಸ್ ಆರಂಭಿಸಲು ಸರ್ಕಾರದಿಂದ ಪರವಾನಗಿ ಅಂದ್ರೆ ಟ್ರೇಡ್ ಲೈಸೆನ್ಸ್ ಪಡೆದುಕೊಳ್ಳಬೇಕು. ಇದರ ಜೊತೆಗೆ GST ಸೇರಿದಂತೆ ಹಲವಾರು ಅಗತ್ಯ ದಾಖಲೆಗಳನ್ನು ಹೊಂದಿರಲೇಬೇಕು.
ಇವುಗಳನ್ನೆಲ್ಲ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕವೂ ಪಡೆದುಕೊಳ್ಳಬೇಕು. ಇದರಿಂದ ಸುಮಾರು 12ರಿಂದ 13 ಸಾವಿರ ರೂಪಾಯಿಗಳಷ್ಟು ಖರ್ಚಾಗಬಹುದು. ನೆನಪಿರಲಿ, ಇದು ಉದ್ಯಮ ಆರಂಭದ ಮೊದಲ ಹಂತ. ಹಾಗಾಗಿ ಯಾವುದೇ ರಾಜಿ ಇಲ್ಲದೆ ಇವುಗಳನ್ನು ಪಡೆದುಕೊಳ್ಳಿ. ಎರಡನೇ ಹಂತವೆಂದರೆ ನೀವು ನಿಮ್ಮ ಮಳಿಗೆಯಲ್ಲಿ ಏನೆಲ್ಲ ಪದಾರ್ಥಗಳನ್ನು ಮಾರಾಟ ಮಾಡ್ತೀರಿ ಎನ್ನುವುದು. ಮಸಾಲೆ ಪದಾರ್ಥಗಳ ಜೊತೆಗೆ ಜನರಿಗೆ ಮತ್ತೆ ಯಾವುದೆಲ್ಲದರ ಅಗತ್ಯವಿದೆ ಎನ್ನುವುದನ್ನು ನೀವು ಖಾತರಿಪಡಿಸಿಕೊಳ್ಳಬೇಕು. ಆ ಬಳಿಕವಷ್ಟೇ ಯಾವೆಲ್ಲ ಉತ್ಪನ್ನಗಳನ್ನು ನೀಡಬಹುದು ಎಂದು ನೀವು ನಿರ್ಧರಿಸೋಕೆ ಸಾಧ್ಯವಾಗುತ್ತೆ. ಈಗ ಸುರೇಶ್ ಅವರ ಶಾಪ್ನಲ್ಲಿ ಏನೆಲ್ಲ ಸಿಗುತ್ತೆ, ಅವುಗಳನ್ನು ಎಲ್ಲಿಂದ ಆಮದು ಮಾಡಿಕೊಳ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಉತ್ಪನ್ನಗಳ ಮಾರಾಟ ಎಷ್ಟು ಮುಖ್ಯವೋ, ಮೂಲ ಪ್ರದೇಶಗಳಿಂದ ಅವುಗಳ ಖರೀದಿಯೂ ಅಷ್ಟೇ ಮುಖ್ಯ. ಹಾಗಾಗಿ ಎಲ್ಲಿಂದಲೇ ಪದಾರ್ಥಗಳನ್ನು ಆಮದು ಮಾಡಿಕೊಂಡರೂ ಅವುಗಳ ಕ್ವಾಲಿಟಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದನ್ನು ಮರೆಯಬೇಡಿ. ಸ್ಪೈಸಸ್ಸು ಮತ್ತು ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು, ಇದು ಮೂರು. ಸ್ಪೈಸಸ್ಸಲ್ಲಿ ಎಲ್ಲ ಥರದ ಮಸಾಲೆ ಐಟಮ್ಗಳು ಇದೆ. ಪೌಡ್ರು ಅಷ್ಟೇ, ಮತ್ತು ಇದು ಇದೆ. ಸೀಡ್ಸು, ಎಲ್ಲ ಥರದ ಸೀಡ್ಸು, ಮತ್ತು ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಇದೆ. ಮತ್ತು ಚಾಕ್ಲೇಟ್ಸು ಇಂಡಿಯನ್ ಮತ್ತು ಹೋಮ್ ಮೇಡು. ಇದನ್ನೆಲ್ಲ ಅಂದರೆ ನಾನು ಯಾವುದು ಜನರು ಜಾಸ್ತಿ ಇಷ್ಟಪಡ್ತಾರೆ ಅದನ್ನೇ ನಾನು ಇಡೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನಾವು ಇಟ್ಕೊಂಡು ಹೋಗಿಲ್ಲ ಅಂದರೆ ನಮಗೂ ಬಿಸ್ನೆಸ್ ಲಾಸ್, ಅದು ಜನರು ತಗೊಳ್ಳೋಲ್ಲ, ಅದು ಪ್ರಯೋಜನ ಇಲ್ಲ. ಸ್ಪೈಸಸ್ ಎಲ್ಲ ಮ್ಯಾಕ್ಸಿಮಮ್ ಕೂರ್ಗ್, ಕೆಲವೊಂದು ಕೇರಳದಿಂದ, ಕೆಲವೊಂದು ಐಟಮ್ ಎಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕೈಯಿಂದ. ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕೈಯಿಂದ ತಗೋತೀವಿ. ಚಾಕ್ಲೇಟ್ಸ್, ಊಟಿ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಊಟಿಯಿಂದ ತರಿಸ್ತೀವಿ. ಮತ್ತು ಬಾಕಿ ಎಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕೈಯಿಂದ ತಗೊಳ್ತೀವಿ ನಾವು. 15x15 ಜಾಗವಿದ್ದರೂ ಮಳಿಗೆ ತೆರೆಯಬಹುದು. ಇನ್ನು ಮುಂದಿನ ಹಂತ ಜಾಗ. ಬಿಸಿನೆಸ್ ಆರಂಭಿಸೋಕೆ ಜಾಗ ಬಹಳಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಯಾವ ಏರಿಯಾದಲ್ಲಿ ಬಿಸ್ನೆಸ್ ಆರಂಭಿಸ್ತೀರಿ ಎನ್ನುವುದರ ಮೇಲೆ ನಿಮ್ಮ ವ್ಯಾಪಾರ ನಿರ್ಧಾರವಾಗುತ್ತೆ. ಸಾಮಾನ್ಯವಾಗಿ ಸ್ಪೈಸಸ್, ಡ್ರೈ ಫ್ರೂಟ್ಗಳ ಮಳಿಗೆಗಳನ್ನು ಜನನಿಬಿಡ ಪ್ರದೇಶಗಳಲ್ಲೇ ತೆರೆಯುವುದು ಉತ್ತಮ. ಆದರೆ ಯಾವ ರೀತಿಯ ಪ್ರದೇಶಗಳನ್ನು ಆರಿಸಿಕೊಳ್ತೀರಿ ಎನ್ನುವುದು ಕೂಡ ಬಹಳಾನೇ ಮುಖ್ಯ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಗಳು ಕೊಂಚ ದುಬಾರಿಯೇ ಇರೋದ್ರಿಂದ ಸಾಮಾನ್ಯ ಜನರು ಖರೀದಿ ಮಾಡೋದು ಕಷ್ಟ ಅಂತಲೇ ಅನ್ನಬಹುದು. ಹಾಗಾಗಿ ಯಾವ ಏರಿಯಾದಲ್ಲಿ ಡ್ರೈ ಫ್ರೂಟ್ಗಳಿಗೆ ಬೇಡಿಕೆ ಇದೆಯೋ, ಕೊಂಡುಕೊಳ್ಳುವ ಗ್ರಾಹಕರು ಇರುತ್ತಾರೋ ಅಂಥ ಸ್ಥಳದಲ್ಲೇ ಬಿಸ್ನೆಸ್ ಆರಂಭಿಸುವುದು ಉತ್ತಮ ಆಯ್ಕೆ. ಇನ್ನು ಈ ಮಳಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ತೆರೆಯಬಹುದು. 15x15 ಜಾಗದಲ್ಲೂ ಬಿಸಿನೆಸ್ ಆರಂಭಿಸೋಕೆ ಸಾಧ್ಯವಿದೆ. ಯಂತ್ರೋಪಕರಣಗಳ ವಿಚಾರಕ್ಕೆ ಬರುವುದಾದರೆ ಇದು ಸೇಲ್ಸ್ ಓರಿಯೆಂಟೆಡ್ ಉದ್ಯಮ. ಹಾಗಾಗಿ ಉತ್ಪಾದನೆಗೆ ಅಗತ್ಯವಾದ ಯಾವುದೇ ಮಷಿನ್ ಅಥವಾ ಯಂತ್ರೋಪಕರಣಗಳು ಬೇಕಾಗುವುದಿಲ್ಲ. ಆದರೆ ಮಳಿಗೆಗೆ ಅಗತ್ಯವಿರುವ ಪರಿಕರಗಳಂತೂ ಬೇಕು. ವೇಯಿಂಗ್ ಮಷಿನ್, ಪ್ಯಾಕಿಂಗ್ ಮಷಿನ್ಗಳ ಅಗತ್ಯವಿದೆ. ಅದನ್ನು ಹೊರತುಪಡಿಸಿದರೆ ಮಸಾಲೆ ಪದಾರ್ಥಗಳು, ಡ್ರೈ ಫ್ರೂಟ್ಗಳು ಹಾಳಾಗದಂತೆ ಅವುಗಳನ್ನು ಎಚ್ಚರ ವಹಿಸಿ ಸಂಗ್ರಹಿಸಿಡಬೇಕು. ಅದಕ್ಕಾಗಿ ಬಾಟಲಿಗಳು ಬೇಕಾಗುತ್ತೆ. ಜೊತೆಗೆ ರ್ಯಾಕ್ ಕೂಡ ಬೇಕು. ಗ್ರಾಹಕರು ಅಂಗಡಿಗೆ ಬಂದರೆ ಅವರಿಗೆ ಯಾವ ಪದಾರ್ಥ ಬೇಕೋ ಅವುಗಳನ್ನು ಖರೀದಿ ಮಾಡೋಕೆ ಅನುಕೂಲವಾಗುವಂಥ ಶೋಕೇಸ್ಗಳು ಬೇಕು. ಇದೆಲ್ಲ ಇಂಟೀರಿಯರ್ ಡಿಸೈನ್ ಸಂದರ್ಭದಲ್ಲಿ ನಮಗೆ ಅಗತ್ಯವಿರುವಂತೆ ಮಾಡಿಸಿಕೊಂಡ್ರೆ ನಂತರದ ಪ್ರಕ್ರಿಯೆಗಳು ಸುಲಭವಾಗುತ್ತೆ. ಹಾಗಾದ್ರೆ ಇಂಟೀರಿಯರ್ ಡಿಸೈನ್ ಹೇಗಿರಬೇಕು, ಅದರ ಖರ್ಚು ವೆಚ್ಚ ಎಷ್ಟಾಗಬಹುದು ಅಂತ ಸುರೇಶ್ ಅವರಿಂದಲೇ ತಿಳಿಯೋಣ. ಮಿರರ್ ಬ್ಯಾಕ್ ಸೈಡ್ ಬ್ಯಾಕ್ಗ್ರೌಂಡ್ ಇದು ಮಿರರ್ ಇಟ್ಟಿದಂದರೆ ಮುಂದ್ಗಡೆ ಐಟಮ್ ಇಟ್ಟರೆ ರಿಫ್ಲೆಕ್ಟ್ ಆಗಿ ಅದು 1, 2 ಇದ್ರೆ 4 ಆ ಥರ ಡಬಲ್ ಆಗಿ ಮಲ್ಟಿಪ್ಲೈ ಆಗಿ ಕಾಣುತ್ತೆ. ಮತ್ತು ಒಂದು ಲೈಟ್ ರಿಫ್ಲೆಕ್ಷನ್ ಇರುತ್ತೆ. ಸೊ ಶಾಪಿಲ್ ಬ್ರೈಟ್ನೆಸ್ ಇರುತ್ತೆ. ಮತ್ತು ಎಲ್ಲ ಶಾಪಲ್ಲೂ ನೋಡಿದ್ರೆ ಪ್ಲೈವುಡ್ ಡಿಸೈನಿಂಗೇ ಇರೋದು. ಈ ಥರ ಗ್ಲಾಸ್ ಡಿಸೈನಿಂಗ್ದು ರೇರ್ ತುಂಬ. ಸೊ ನನಗೆ ಇದು ಇಷ್ಟ ಆಯಿತು. ನಾನು ಬೇರೆ ಶಾಪಲ್ಲಿ ನೋಡಿದ್ದೆ, ಅದಕ್ಕೆ ನಾನು ಈ ಕಾನ್ಸೆಪ್ಟನ್ನ ತಗೊಂಡೆ. ಈ ಥರ ಇಂಟೀರಿಯರ್ಗೆ ನನಗೆ 4.5 ಲಕ್ಷದಿಂದ 5 ಲಕ್ಷವರೆಗೆ ಖರ್ಚಾಗುತ್ತೆ. ಸೊ ಬೇರೆ ಟೈಪು ಇನ್ನು ಬೇರೆಯವ್ರ ಮುಖಾಂತರ ಮಾಡಿಸೋದಾದರೆ ಇದು ಮಾಡೋದಾದರೆ ಒಂದು 5.5-6 ಲ್ಯಾಕ್ಸ್ ಖರ್ಚಾಗುತ್ತೆ. ಸೊ ನಾನೇ ಮಾಡಿಸಿರೋದ್ರಿಂದ ಡಿಸೈನ್ ಚಾರ್ಜು ಅದು ಇದು ಅಂತೆಲ್ಲ ಸೇವ್ ಆಯಿತು. ಸೊ ನಾರ್ಮಲಿ ಒಂದು ಇಂಟೀರಿಯರ್ ಮಾಡ್ಸೋಕೆ ಹೋದರೆ ಈ ಥರ ಶಾಪಿಗೆ 7 ಲ್ಯಾಕ್ಸ್ ಅರೌಂಡ್ ಖರ್ಚಾಗಿ ಆಗುತ್ತೆ. 7 ಲ್ಯಾಕ್ಸ್ ಬೇಕಾಗುತ್ತೆ. ಹೀಗೆ ಸಾಧ್ಯವಾದಷ್ಟು ಮಳಿಗೆ ಆಕರ್ಷಕವಾಗಿರಬೇಕು.
ಜನರಿಗೆ ನೋಡ್ತಿದ್ದಂತೆ ಎಲ್ಲ ಪದಾರ್ಥಗಳು ಕಾಣುವಂತಿದ್ರೆ ಕೆಲಸ ಕೂಡ ಸುಲಭ. ಈ ಉದ್ಯಮಕ್ಕೆ ಕೆಲಸಗಾರರು ಕೂಡ ಬೇಕು. ಆದರೆ ಎಷ್ಟು ಮಂದಿ ಸಿಬ್ಬಂದಿಯನ್ನ ನೇಮಿಸಿಕೊಳ್ತೀರಿ ಎನ್ನುವುದು ನಿಮ್ಮ ಆಯ್ಕೆ. ಸದಾಕಾಲ ಕನಿಷ್ಠ ಇಬ್ಬರಾದರೂ ಸಿಬ್ಬಂದಿ ಇದ್ದರಷ್ಟೇ ಗ್ರಾಹಕರನ್ನ ಸಂಭಾಳಿಸಲು ಸಾಧ್ಯವಾಗುತ್ತೆ. ಬಿಲ್ಲಿಂಗ್ ಕೌಂಟರ್ ಮೇಲ್ವಿಚಾರಣೆಗೆ ಒಬ್ಬರಿದ್ರೆ, ಪದಾರ್ಥಗಳ ಪ್ಯಾಕಿಂಗ್ ಮಾರಾಟಕ್ಕೆ ಮತ್ತೊಬ್ಬರು ಬೇಕಾಗುತ್ತಾರೆ. ಕ್ಲೀನಿಂಗ್ಗಾಗಿಯೇ ಮತ್ತೊಬ್ಬರನ್ನು ನೇಮಿಸಿಕೊಂಡರೂ ಉತ್ತಮವೇ. ಆದರೆ ಸಿಬ್ಬಂದಿಯ ವೇತನ ನಿಮಗೆ ಹೊರೆಯಾಗುವಂತಿರಬಾರದು ಅಷ್ಟೇ. ಇಷ್ಟೆಲ್ಲ ಜಾಗೃತೆಯೊಂದಿಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಾದ್ರೆ ಉದ್ಯಮ ಆರಂಭದ ಕೆಲಸ ಬಹುಪಾಲು ಮುಗಿದಂತೆ. ಪಬ್ಲಿಸಿಟಿ ನೀಡೋದು ಹೇಗೆ? ಪಬ್ಲಿಸಿಟಿ ಇದು ಪ್ರತಿ ಉದ್ಯಮದ ಜೀವಾಳವೆಂದರೂ ತಪ್ಪೇನಲ್ಲ. ಕಷ್ಟಪಟ್ಟು ಬಿಸ್ನೆಸ್ ಆರಂಭಿಸಿದಂತೆಯೇ ಅದನ್ನ ಜನರಿಗೆ ತಲುಪಿಸುವ ಜವಾಬ್ದಾರಿಯೂ ನಮ್ಮದೇ ಆಗಿರುತ್ತೆ. ಹಾಗಾಗಿ ಉದ್ಯಮ ಆರಂಭಿಸುವುದಷ್ಟೇ ಅಲ್ಲ, ಅದನ್ನ ಜನರಿಗೆ ತಲುಪಿಸುವತ್ತಲೂ ಅಷ್ಟೇ ಗಮನ ಹರಿಸುವುದು ಬಹಳಾನೇ ಮುಖ್ಯ. ಜನರನ್ನ ತಲುಪುವುದಕ್ಕೆ ಸಾಕಷ್ಟು ಮಾರ್ಗಗಳೇನೋ ಇವೆ. ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಮಾರ್ಗ ಸೂಕ್ತ ಅಂತ ಸುರೇಶ್ ಅವರು ತಿಳಿಸ್ತಾರೆ ನೋಡಿ. ಪಬ್ಲಿಸಿಟಿ ಸ್ಟಾರ್ಟಿಂಗಲ್ಲಿ ನಾನು ನ್ಯೂಸ್ ಪೇಪರಲ್ಲಿ ಲೀಫ್ಲೆಟು ಪಾಂಪ್ಲೆಟ್ ಎಲ್ಲ ಹಾಕಿ ಪಬ್ಲಿಸಿಟಿ ಇದು ಮಾಡಿದೆ. ಬಟ್ ನನಗೆ ಅದರಲ್ಲಿ ಅಂಥ ದೊಡ್ಡ ಬೆನಿಫಿಟ್ ಏನು ಕಾಣಲಿಲ್ಲ. ಈವನ್ ಪಬ್ಲಿಸಿಟಿಗೋಸ್ಕರ ನಾನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವೀಕೆಂಡಲ್ಲಿ ಸ್ಟಾಲು ಹಾಕಿದೆ. ಬಟ್ ಬ್ಯಾಡ್ ಲಕ್ ಏನಂದರೆ ಆ ಸ್ಟಾಲ್ ಹಾಕಿ ನೆಕ್ಸ್ಟು ಒಂದು ವಾರದಲ್ಲೇ ಸೆಕೆಂಡ್ ಲಾಕ್ಡೌನ್ ಆಯಿತು. ಅಲ್ಲಿಂದ ಆಫ್ಟರ್ 2 months ಬಂದು ನಾನು ಪುನಃ ಇದನ್ನು ಕಂಟಿನ್ಯೂ ಮಾಡಿದ ಮೇಲೆ ನಾನು ಲೀಫ್ಲೆಟ್ ಆ ಥರ ಇದಕ್ಕೆ ಹೋಗಿಲ್ಲ. ಯಾಕೆಂದರೆ ಅದರಲ್ಲಿ ಅವರು ಜನರಿಗೆ ಇಲ್ಲಿ ಲೀಫ್ಲೆಟು ಪ್ರತಿದಿನ ನ್ಯೂಸ್ ಪೇಪರ್ ಸಿಗೋದ್ರಿಂದ ಜನರು ಅದರಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಓದ್ತಾರೆ, ಕೆಲವೊಬ್ರು ಓದೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಸೊ ನಾನೇನು ಹೆಚ್ಚು ಮಾಡಿದೆ ಅಂದರೆ, ನಾನು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್ ಕೊಟ್ಟರೆ ತಾನೇ ಜನರು ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಒಬ್ಬರು ಬಂದರು, ಅವ್ರ ಕಸ್ಟಮರಿಗೆ ನಂದು ಕ್ವಾಲಿಟಿ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ 100% ಅವರು ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ. 2 ಜನರು 4 ಜನರು ಆ ಥರ ಮೌತ್ ಪಬ್ಲಿಸಿಟಿ ಮೇಲೆ ನಾನು ಡಿಪೆಂಡೆಂಟ್ ಆದೆ. ಸೊ ಅದೇ ಪ್ರಕಾರ ನಾನು ಕ್ವಾಲಿಟಿ ಸರ್ವಿಸು ಅವ್ರಿಗೆ ಐಟಮ್ ಇಲ್ಲ ಅಂದರೂ ತರಿಸ್ಕೊಡೋಂಥ ಇದನ್ನು ನಾನು ಸರ್ವಿಸ್ನ ಇಟ್ಕೊಂಡಿದ್ದೀನಿ ನೋಟ್ ಮಾಡಿಕೊಂಡು. ಸೊ ಇದರಿಂದ ನನಗೆ ಅದರದ್ದು ಬೆನಿಫಿಟ್ ನಿಧಾನಕ್ಕೆ ಕಾಣಕ್ಕೆ ಶುರು ಆಯಿತು. ಇವಾಗ ನನ್ನ ಹತ್ರ ಪರ್ಮನೆಂಟ್ ಕಸ್ಟಮರ್ಸು ರೆಗ್ಯುಲರ್ ಬರೋರು ಇದ್ದಾರೆ. ಅವ್ರ ಜೊತೆಗೆ ಅವರು ಬೇರೆಯವ್ರನ್ನೂ ಕರ್ಕೊಂಬರೋರು, ಅವರು ರೆಫರ್ ಮಾಡಿ ಬಂದು ಹೇಳೋರು ಇದ್ದಾರೆ. ಈ ಥರ ಜನರು ಹೇಳಿದ್ರು, ಇಲ್ಲಿ ಒಂದು ಶಾಪ್ ಇದೆ, ಈ ಥರ ಹೋಗುವಂಥ ರೆಫರ್ ಮಾಡಿ ಬಂದು ಬರುವಂಥ ಕಸ್ಟಮರ್ಸು ಎಷ್ಟೋ ಜನ ಬರ್ತಾರೆ. ಸೊ ಅದು ಮೌತ್ ಪಬ್ಲಿಸಿಟಿ ಮೇನ್ ಪಬ್ಲಿಸಿಟಿ ನನಗೆ ವರ್ಕೌಟ್ ಆಗ್ತಿರೋದು. ಸುರೇಶ್ ಅವರೇ ಹೇಳಿದಂತೆ ನಮ್ಮ ಉತ್ಪನ್ನದ ಕ್ವಾಲಿಟಿಯೇ ನಮ್ಮ ಮಳಿಗೆಯ ಹೆಸರಿಗೆ ಪಬ್ಲಿಸಿಟಿ ತಂದುಕೊಡುತ್ತೆ. ನಿಜವಾಗಿಯೂ ಉದ್ಯಮದಲ್ಲಿ ಬೆಳವಣಿಗೆ ದಾಖಲಿಸಬೇಕು, ಸಕ್ಸಸ್ ಆಗಬೇಕು ಅನ್ನೋದಾದ್ರೆ ಮೊದಲಿಗೆ ಉತ್ಪನ್ನದ ಕ್ವಾಲಿಟಿಗೆ ಗಮನ ಕೊಡಬೇಕು. ಅದು ಸ್ಪೈಸಸ್ ಆದ್ರೂ ಚಾಕ್ಲೇಟ್ ಆದ್ರೂ ಅಷ್ಟೇ, ಸೀಡ್ಸ್ಗಳಾದ್ರೂ ಕೂಡ ಎಲ್ಲದರಲ್ಲೂ ಕ್ವಾಲಿಟಿಯೇ ಪ್ಲಸ್. ಉತ್ಪನ್ನದ ಗುಣಮಟ್ಟವನ್ನು ನಿರ್ಧರಿಸೋದು ಹೇಗೆ ಖರೀದಿ ಮಾಡಬೇಕು ಅಂತ ನೀವೇ ನೋಡಿ. ಹೊಸ ಐಟಮ್ಗಳು ಬಂದಾಗ ಅವರ ಡಿಸ್ಟ್ರಿಬ್ಯೂಟ್ರು ಇಲ್ಲ ಅವ್ರದ್ದು ರೆಪ್ ತಗೊಂಬಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ದು ಈ ಥರ ಪ್ರಾಡಕ್ಟ್ ಇದೆ, ಈ ಥರ ಪ್ಲೇಸ್ಮೆಂಟ್ ಕೊಡಿ, ಇಟ್ಟು ನೋಡಿ ಈ ಥರ ಇದೆ ಅಂತ. ನಾವು ನೋಡ್ತೀವಿ ಐಟಮ್ ಏನು, ಐಟಮ್ ಕ್ವಾಂಟಿಟಿ ಏನು, ಅದ್ರ ಕ್ವಾಲಿಟಿ ಏನು, ರೇಟ್ ಏನು, ಆ ಕ್ವಾಲಿಟಿಗೆ ಹೊಸದಾಗಿ ರೇಟ್ ಇದೆಯಾ, ಹೋಗುತ್ತಾ ಅನ್ನೋದು ಒಂದು ನಮ್ಮ ಮೈಂಡಿಗೆ ಐಡಿಯಾ ಬರುತ್ತೆ. ಸೊ ಟ್ರಯಲ್ ಬೇಸಿಸಲ್ಲಿ ಸ್ವಲ್ಪ ಇಟ್ಕೊಂಡು ನೋಡ್ತೀವಿ. ಹೋಗುತ್ತೆ ಅಂತ ಆದರೆ ಕ್ವಾಂಟಿಟಿ ಆಮೇಲೆ ರೇಸ್ ಜಾಸ್ತಿ ಮಾಡ್ಕೊಳ್ತೀವಿ, ಹೋಗಲ್ಲ ಅಂದರೆ ಕೈ ಬಿಡ್ತೀವಿ. ಇನ್ನು ಈ ಬಿಸ್ನೆಸ್ ಆರಂಭಿಸೋದು ತೀರಾ ರಿಸ್ಕಿ ಏನಲ್ಲ, ಹಾಗೆ ಬಹಳ ಸುಲಭವೂ ಅಲ್ಲ. ಎಲ್ಲ ಬಿಸ್ನೆಸ್ಗಳಿಗೂ ಇರುವಂತೆ ಈ ಉದ್ಯಮಕ್ಕೂ ಅದರದ್ದೇ ಆದ ಸಾಧಕ ಬಾಧಕಗಳು ಇವೆ. ಆ ಚಾಲೆಂಜಸ್ಗಳು ಏನು? ಆ ಎಲ್ಲ ಚಾಲೆಂಜಸ್ಗಳ ನಡುವೆಯೂ ಈ ಉದ್ಯಮವನ್ನ ಆರಂಭಿಸಬೇಕಾದ ಅಗತ್ಯ ಏನು, ಅದರ ಪ್ರಯೋಜನ ಏನು ಅಂತ ಸುರೇಶ್ ಹೇಳ್ತಾರೆ ಕೇಳಿ. ಈ ಬಿಸ್ನೆಸ್ಸಲ್ಲಿ ಡ್ರೈ ಫ್ರೂಟ್ ಸ್ಪೈಸಸ್ ಇದರಲ್ಲಿ ಚಾಲೆಂಜಸ್ ಏನಂದರೆ, ಡ್ರೈ ಫ್ರೂಟಿಗೆ ಬೇಗ ಹುಳ ಬರೋದು ಜಾಸ್ತಿ. ನಾವು ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಅಥವಾ ತುಂಬ ಸ್ಟಾಕ್ ಇಟ್ಕೊಂಡು 3 months 2 months ಮೇಲೆಲ್ಲ ಇಟ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಹಾಳಾಗುತ್ತೆ. ಸೊ ಕ್ವಾಲಿಟಿ ಹೋಗ್ಬಿಡುತ್ತೆ. ಕ್ವಾಲಿಟಿ ಹೋದಾಗ ಏನಾಗುತ್ತೆ, ಕಸ್ಟಮರ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಸೊ ಅದೊಂದು ಮೇನ್ ಪ್ರಾಬ್ಲಮ್ಮು ಡ್ರೈ ಫ್ರೂಟ್ಸ್ ಇದರಲ್ಲಿ. ಇನ್ನೊಂದೇನೆಂದರೆ, ಜಾಸ್ತಿ ಸ್ಟಾಕ್ ಇಟ್ಕೊಂಡ್ರೆ ಫ್ರೆಶ್ನೆಸ್ ಇರಲ್ಲ. ಸ್ಪೈಸಸ್ಸೇ ಇರಲಿ, ಡ್ರೈ ಫ್ರೂಟೇ ಇರಲಿ, ಫ್ರೆಶ್ ಇರಬೇಕು ಯಾವಾಗಲೂ. ಸೊ 1 month ಆಗೋಷ್ಟೇ ಸ್ಟಾಕ್ ಇಟ್ಕೋಬೇಕು ನನ್ನ ಪ್ರಕಾರ. 1 month ಕನ್ಸ್ಯೂಮ್ ಆಗಬೇಕು, ಅದು ಪುನಃ ರಿಪೀಟ್ 1 month ಖಾಲಿ ಆದರೆ ಪುನಃ ಡಿಮಾಂಡ್ ಮಾಡಿ ತರಿಸ್ಕೋಬೋದು. ಬಟ್ ಓವರ್ ಸ್ಟಾಕ್ ಇಟ್ಕೊಂಡು 2 months ಆದಮೇಲೆ ನೀವು ಅದನ್ನ ಕಸ್ಟಮರಿಗೆ ಕೊಟ್ಟರೆ ಫ್ರೆಶ್ನೆಸ್ ಕಮ್ಮಿ ಆಗಿದ್ದಾಗ ಕ್ವಾಲಿಟಿ ಹೋಗ್ಬಿಡುತ್ತೆ.
ಕ್ವಾಲಿಟಿ ಹೋದಾಗ ಜನರು ಕನ್ಸ್ಯೂಮರ್ಸ್ ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದು ನಮಗೆ ಬ್ಯಾಡ್ ಎಫೆಕ್ಟ್ ಆಗುತ್ತೆ ನಮ್ಮ ಶಾಪ್ ಮೇಲೆ. ಜನರಿಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಬಂದಿದೆ, ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿದ್ದಾರೆ. ಒಳ್ಳೆ ಫುಡ್ ತಿನ್ನಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ಮತ್ತು ಡ್ರೈ ಫ್ರೂಟ್ಸ್, ಸ್ಪೆಷಲಿ ಡ್ರೈ ಫ್ರೂಟ್ ಕನ್ಸ್ಯೂಮರ್ಸ್ ಜಾಸ್ತಿ ಆಗಿದ್ದಾರೆ ನನ್ನ ಪ್ರಕಾರ. ಸ್ಪೈಸಸ್ಸು, ಸ್ವೀಟು ಇದನ್ನೆಲ್ಲ ತಿನ್ನೋರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಸೊ ಡ್ರೈ ಫ್ರೂಟ್ ಒಂದು ನ್ಯೂಟ್ರಿಷನ್ ಫುಡ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಗೆ ಈಗ ಇಂಪಾರ್ಟೆನ್ಸ್ ಜನರಿಗೆ ಗೊತ್ತಾಗಿಸೋರಾಗಿದೆ. ಬಟ್ ನನ್ನ ಪ್ರಕಾರ ಇವುಗಳು ಅಷ್ಟೇ ಒಂದು 30% ಜನರು ಅಷ್ಟೇ ಡ್ರೈ ಫ್ರೂಟ್ ಬಗ್ಗೆ ಗೊತ್ತಿರೋದು, ಅದರ ಇಂಪಾರ್ಟೆನ್ಸ್ ಗೊತ್ತಿರೋದು. ಇನ್ನು 70% ಜನರು ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಈ ನ್ಯೂಟ್ರಿಷನ್ ಫುಡ್ ಅನ್ನೋದು ಈಗಿನ ಕಾಲದಲ್ಲಿ, ಈಗಿನ ಹೆಲ್ತ್ ಮೇಂಟೆನ್ಸ್ ಇದರಲ್ಲಿ ತುಂಬ ಇಂಪಾರ್ಟೆಂಟು. ನಾರ್ಮಲ್ ಡೈಲಿ ಲೈಫಲ್ಲಿ, ಡೇ ಟು ಡೇ ಲೈಫಲ್ಲಿ, ಅದು ಸ್ಪೆಷಲಿ ಬೆಂಗಳೂರು ಅಂತ ಸಿಟಿಯಲ್ಲಿ ನ್ಯೂಟ್ರಿಷನ್ ಫುಡ್, ಡ್ರೈ ಫ್ರೂಟ್ಸು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗ. ಮಾರ್ಜಿನ್ ನಿಗದಿಪಡಿಸುವುದು ಹೇಗೆ ಗೊತ್ತಾ? ಈಗಾಗಲೇ ಉದ್ಯಮಕ್ಕೆ ಸಂಬಂಧಿಸಿದ ಬಹುಪಾಲು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಈಗ ಪ್ರಮುಖವಾದ ಹಂತವೊಂದನ್ನು ಅರಿತುಕೊಳ್ಳಲೇಬೇಕು. ಅದು ಬೆಲೆ ನಿಗದಿ. ನೀವು ಯಾವುದೇ ಉದ್ಯಮವನ್ನು ನೋಡಿದ್ರೂ ಅಲ್ಲಿ ಬೆಲೆ ನಿಗದಿಯೇ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈ ಹಂತದಲ್ಲಿ ಕೊಂಚ ಏರುಪೇರಾದರೂ ಬಿಸ್ನೆಸ್ನಲ್ಲಿ ಬಹುದೊಡ್ಡ ಬದಲಾವಣೆಗಳಾಗಿ ಬಿಡುತ್ತವೆ. ಹಾಗಾಗಿ ಜಾಗರೂಕತೆಯಿಂದ ಹೆಜ್ಜೆಯನ್ನು ನಿಭಾಯಿಸುವುದು ಅಗತ್ಯ. ಸಾಮಾನ್ಯವಾಗಿ ಸ್ಪೈಸಸ್ ಬಿಸಿನೆಸ್ಗಳಲ್ಲಿ 25-30% ಮಾರ್ಜಿನ್ ಇಟ್ಟು ವ್ಯಾಪಾರ ಮಾಡಲಾಗುತ್ತೆ. ಇಲ್ಲಿ ಸುರೇಶ್ ಅವರ ಮಾರ್ಜಿನ್ ಲೆಕ್ಕಾಚಾರ ಹೇಗಿದೆ, ಎಷ್ಟು ಮಾರ್ಜಿನ್ ಇಟ್ಟು ಬಿಸ್ನೆಸ್ ಮಾಡಬಹುದು, ಇದರಲ್ಲಿನ ಲಾಭ ಎಷ್ಟು ಅಂತ ಅವರಿಂದಲೇ ತಿಳಿಯೋಣ. ಮಾರ್ಜಿನ್ ಬಗ್ಗೆ ಅದೇ ನಾನು ಹೇಳ್ದಂಗೆ ಅರೌಂಡ್ 20-25% ಮಾರ್ಜಿನ್ ಆ್ಯಾವ್ರೇಜ್ ಅಂತ ತಿಳ್ಬೋದು. ಕೆಲವೊಂದೆಲ್ಲ ಕಮ್ಮಿ ಇರುತ್ತೆ, ಕೆಲವೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಾವ್ರೇಜ್ ಒಂದು 20-25. ಓವರಾಗಿ ಹೇಳೋಕ್ಕೆ ಹೋದರೆ, ಒಂದು ಹೊರಗಡೆ ಹೋಗಿ ಏನಾದರೂ ಒಂದು ಜಾಬ್ ಮಾಡಿಕೊಂಡು ನಾರ್ಮಲ್ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಯಾಲರಿ ತೊಗೊಳ್ಳೋಕ್ಕಿಂತ ಇದು ಬಿಸ್ನೆಸ್ಸು ನನಗೆ ಸೂಟೇಬಲ್ ಅಂತ ಅನಿಸ್ತು. ನಾನೀಗ ಈ ಬಿಸ್ನೆಸ್ ಬಿಟ್ಟು ಎಲ್ಲಿ ಹೋಗಿ ಜಾಬ್ ಮಾಡಬೇಕು ಅಂತ ಅವಶ್ಯಕತೆ ಇದುವರೆಗೆ ಬಂದಿಲ್ಲ, ಆ ಥರ ಫೀಲೂ ಆಗಿಲ್ಲ. ಸೊ ಇನ್ನೂ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಇನ್ಕಮ್ನ ಜಾಸ್ತಿ ಮಾಡ್ಕೋಬೋದು, ಈ ಬಿಸ್ನೆಸ್ನ ಇಂಪ್ರೂವ್ ಮಾಡಿಕೊಂಡು ನಮ್ಮದು ಇನ್ಕಮ್ನ ಜಾಸ್ತಿನೂ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಹೇಳೋಕ್ಕಾಗಲ್ಲ, ಡಿಪೆಂಡ್ ಅಪಾನ್ ದಿ ಪ್ಲೇಸ್, ಅವರು ಜನರು ಯಾವ ಥರ ಜನರು ಇದ್ದಾರೆ, ಅಲ್ಲಿ ಯಾವ ಸ್ಟೇಟಸ್ ಜನರು ಇದ್ದಾರೆ. ಅಂದರೆ ಇದೆಲ್ಲ ಅಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲರೂ ಪರ್ಚೇಸ್ ಮಾಡಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಆ ಏರಿಯಾ ಚೂಸ್ ಮಾಡಬೇಕಾಗುತ್ತೆ, ಅದನ್ನು ಕನ್ಸ್ಯೂಮ್ ಮಾಡೋವಂಥ ಜನರನ್ನ ಚೂಸ್ ಮಾಡಬೇಕಾಗುತ್ತೆ. ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ. ಸೊ ಆದಾಯನ ಅದೇ 25% ಇದಂದರೆ ಸ್ಟಾರ್ಟಿಂಗಲ್ಲಿ ನಾವು ಒಂದು 6 ತಿಂಗಳು ಅಥವಾ 1 ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆದಾಯ. ಸ್ಟಾರ್ಟಿಂಗಲ್ಲಿ ಏನಂದರೆ 6 ಮಂತ್ಸ್ 1 ಇಯರ್ ಪಬ್ಲಿಸಿಟಿ ತಗೊಳುತ್ತೆ, ಜನರು ಬಂದು ಪರಿಚಯ ಆಗಬೇಕು ಅಂಗಡಿ. ಸೊ ದೊಡ್ಡ ಇನ್ಕಮ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿದ್ದು ದುಡ್ಡೇ ಅಲ್ಲಿಗೆ ರೊಟೇಷನ್ ಆಗುತ್ತೆ, ನಮ್ಮ ಕೈಗೆ ಏನು ಹೆಚ್ಚು ಲಾಭ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಿಧಾನಕ್ಕೆ 6 ತಿಂಗಳು 1 ವರ್ಷ ಆದಮೇಲೆ ನಮ್ಮ ಬಿಸ್ನೆಸ್ ಬಿಲ್ಡಪ್ ಆದಾಗ ಇನ್ಕಮ್ ಬರುತ್ತೆ. ಇನ್ಕಮ್ ಹೆಲ್ದಿ ಇನ್ಕಮೇ ಅಂತ ಹೇಳ್ಬೋದು. ಒಟ್ಟಾರೆ ಮಧ್ಯಮ ಹಂತದ ಹೂಡಿಕೆಯೊಂದಿಗೆ ಬಿಸಿನೆಸ್ ಒಂದನ್ನು ಆರಂಭಿಸಿ ಯಶಸ್ವಿಯಾಗಬೇಕು ಎಂದುಕೊಂಡವರಿಗೆ ಸ್ಪೈಸಸ್ ಅಂಡ್ ಚಾಕೊಲೇಟ್ ಬಿಸಿನೆಸ್ ಒಂದು ಉತ್ತಮ ಆಯ್ಕೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಉದ್ಯಮ ಆರಂಭಕ್ಕೂ ಮುಂಚೆ ಸರ್ವ ತಯಾರಿಗಳನ್ನು ಮಾಡಿಕೊಂಡೇ ಹೆಜ್ಜೆ ಇಡುವುದು ಉತ್ತಮ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಸಿನೆಸ್ನಲ್ಲಿ ಪಳಗಿರುವ ಒಂದಷ್ಟು ಮಂದಿಯ ಬಳಿ ಸಲಹೆಯನ್ನು ಪಡೆದುಕೊಂಡ್ರೆ ಇನ್ನೂ ಉತ್ತಮ. ಹೊಸದಾಗಿ ಬಿಸಿನೆಸ್ ಆರಂಭಿಸುವವರಿಗೆ ಸುರೇಶ್ ಅವರಿಂದಲೂ ಒಂದಷ್ಟು ಸಲಹೆಗಳಿವೆ. ಅವುಗಳನ್ನು ಪಾಲಿಸಿ ಉದ್ಯಮಕ್ಕೆ ಮುಂದಡಿಯಿಡಿ. ಬಿಸ್ನೆಸ್ ಬಗ್ಗೆ ನಾನು ಏನು ಮೆಸೇಜ್ ಕೊಡೋದು ಅಂದರೆ, ಯಾರಾದರೂ ಒಬ್ಬರು ಬಿಸ್ನೆಸ್ ಫೀಲ್ಡಿಗೆ ಬರಬೇಕು ಅಂದಿದ್ದರೆ ಅವರು ಬಿಸ್ನೆಸ್ ಮಾಡೋಕ್ಕೆ ಮೊದಲು ಆ ಏರಿಯಾ, ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು, ಆ ಏರಿಯಾದಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟಿಗೆ ಆಲ್ರೆಡಿ ಆ ಥರ ಪೂರೈಸೋರು ಎಷ್ಟು ಇದೆ ಅವ್ರನ್ನ ನೋಡಿ ನಾವು ಅವರು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂತ ಅದಕ್ಕೆ ಕೈ ಹಾಕಿದರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬದಲು ಹೊಸದಾಗಿ ಇನ್ನೇನು ನಾವು ಹಾಕಿದರೆ ಸಕ್ಸಸ್ ಆಗುತ್ತೆ, ಅಲ್ಲಿ ಜನರಿಗೆ ಅದು ಹೊಸದಾಗಿ ಏನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಅವರ ಪೂರೈಕೆಗೆ ಬೇಕಾಗುತ್ತೆ, ಅದನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ಕೈ ಹಾಕಿದರೆ ತುಂಬ ಒಳ್ಳೆಯ ಐಡಿಯಾ ಆಗಿರುತ್ತೆ. ಮತ್ತು ಇನ್ನು ಜನರು ಎಕ್ಸ್ಪೆಕ್ಟ್ ಮಾಡೋದನ್ನು ನಾವು ಪೂರೈಸಿದರೆ ಅದು ಬಿಸ್ನೆಸ್ ಸಕ್ಸಸ್ ಆಗೋದ್ರ ಜೊತೆಗೆ ಆ ಏರಿಯಾದಲ್ಲಿ ಒಂದು ಹೊಸ ಒಂದು ಕ್ರಿಯೇಟಿವಿಟಿ ಶುರು ಆದಂಗೆ ಆಗುತ್ತೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.
ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬಿಸ್ನೆಸ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಇಂಥ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.